ಇವತ್ತಿನ ನಮ್ಮ ಪಬ್ಲಿಕ್ ಹೀರೋ ಕೊಪ್ಪಳದಿಂದ ಬಂದಿದ್ದಾರೆ, ನೋಡೋಣ. ಇದು ಕೊಪ್ಪಳ ನಗರದ ಭಾರತಿ ಗುಡ್ಲಾನೂರವರ ಸಾಮಾಜಿಕ ಕಾಳಜಿ ಕಾರ್ಯ. ಋತುಚಕ್ರದ ಸಮಯದಲ್ಲಿ ಮಹಿಳೆಯರಿಗೆ ಅಗತ್ಯವಾಗಿ ಬೇಕಾದ ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನ ತಮ್ಮ ಮನೆಯಲ್ಲೇ ತಯಾರು ಮಾಡ್ತಿದ್ದಾರೆ. ವಾಸನೆ ತಡೆಗಟ್ಟುವ ಫ್ಲಮ್ ಶೀಟ್, ಜೆಲ್ ಶೀಟ್ ಬಳಸಿ 90% ಪ್ಲಾಸ್ಟಿಕ್ ಮುಕ್ತವಾದ ನ್ಯಾಪ್ಕಿನ್ಗಳನ್ನ ರೆಡಿ ಮಾಡ್ತಿದ್ದಾರೆ. ಅಲ್ಲದೆ ಈ ನೈಸರ್ಗಿಕ ಪ್ಯಾಡ್ಗಳ ಬಳಕೆ ಅನುಕೂಲತೆ ಬಗ್ಗೆ ಮಹಿಳಾ ಕಾಲೇಜುಗಳು, ಹಾಸ್ಟೆಲ್ಗಳಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಕೇಂದ್ರ ಸರ್ಕಾರದ ಸ್ತ್ರೀ ಸ್ವಾಭಿಮಾನ ಯೋಜನೆಯಲ್ಲಿ ಸಾಲ ಪಡೆದು ಕಳೆದ ವರ್ಷದ ಅಕ್ಟೋಬರ್ 2ರಂದು ಈ ಸ್ಯಾನಿಟರಿ ಪ್ಯಾಡ್ ತಯಾರಿಕಾ ಘಟಕ ಆರಂಭಿಸಿದ್ದಾರೆ. ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದ ಭಾರತೀಯವರಿಗೆ ಹಿಂದಿಯ ಪ್ಯಾಡ್ ಮ್ಯಾನ್ ಸಿನಿಮಾ ಸ್ಫೂರ್ತಿಯಾಗಿದೆ. ನಾನು ತುಂಬ ವರ್ಷದಿಂದ ಏನಾದರೂ ಒಂದು ಉದ್ಯೋಗ ಮಾಡಬೇಕಂತ ನಾನು ಪ್ರಯತ್ನ ಮಾಡ್ತಾ ಇದ್ದೆ. ಆ ಟೈಮ್ನಲ್ಲಿ ನನಗೆ ಒಬ್ಬರು ಕಸಿನ್ ಹೇಳಿದರು, ಪ್ಯಾಡ್ಮ್ಯಾನ್ ಅಂತ ಒಂದು ಪಿಕ್ಚರ್ ಬಂದಿದೆ, ಅದು ನೋಡ್ಕೊಂಡು ಬಾ, ತುಂಬ ಚೆನ್ನಾಗಿದೆ ಅಂತ. ಆ ಪಿಕ್ಚರ್ ನೋಡಿದಾಗ ಎಲ್ಲರೂ ಮಾಮೂಲಿ ಹೋದಂಗೆ ಎಂಟರ್ಟೈನ್ಮೆಂಟ್ಗೆ ಹೋಗಿದ್ರು. ಬಟ್ ನಾನು ಅದು ಪಿಕ್ಚರ್ ಮುಗಿಸ್ಕೊಂಡು ಹೊರಗಡೆ ಬಂದಮೇಲೆ ಅನ್ನಿಸ್ತು, ಇದ್ರ ಬಗ್ಗೆ ನಾನು ಯಾಕಾದರೂ ಒಂದು ಕೊಪ್ಪಳದಲ್ಲಿ ಒಬ್ಬ ಹೆಣ್ಮಕ್ಳಿಗೆ ಉಪಯೋಗ ಆಗುವಂಥ ಕೆಲಸ ಮಾಡಬಾರ್ದು ಅಂತಂದೇಳಿ ಒಂದು ಥಾಟ್ ಬಂತು. ₹5 ಮೌಲ್ಯದ ಕೈಗೆಟುಕುವ ದರದ ಈ ಪ್ಯಾಡ್ಗಳನ್ನ ಇದೀಗ ಬಸ್ ನಿಲ್ದಾಣಗಳಲ್ಲೂ ಸಿಗುವಂತೆ ಮಾಡಿದ್ದಾರೆ. ನಮ್ಮ ಕೇಂದ್ರದಲ್ಲಿ ಮಹಿಳಾ ಜ್ಞಾನ ವಿಕಾಸ ಕೇಂದ್ರ ಅಂತಂದು ನಾವು 25 ಕೇಂದ್ರವನ್ನು ನಾವು ಕೊಪ್ಪಳ ತಾಲೂಕಲ್ಲಿ ಮಾಡಿದ್ವಿ. ಅಂದರೆ ಒಂದು 50 ಜನ ನಮ್ಮ ಮಹಿಳೆಯರು ಇರ್ತಾರೆ. ಸೊ ಇದ್ರ ಬಗ್ಗೆ ಏನಂತಂದರೆ ನಾವು ಮಹಿಳೆಯರಿಗೆ ಒಂದು ವಿಸ್ಪರ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಾಗ ಅವ್ರಿಗೆ ಸಂಪೂರ್ಣವಾಗಿ ಒಂದು ವಿಷಯ ಮುಟ್ಟುತ್ತೆ. ಮಕ್ಕಳಾಗದೇ ಇರುವುದು ಸಮಸ್ಯೆ ಆಗಿರ್ಬೋದು, ಬೇರೆ ಗುಪ್ತ ರೋಗಗಳ ಬಗ್ಗೆ ಸಮಸ್ಯೆ ಆಗಿರ್ಬೋದು, ಯಾವುದೇ ಒಂದು ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಾಗ ಇದ್ರ ಬಗ್ಗೆ ನಾವು ಒಂದು ಮಾಹಿತಿ ಕೊಟ್ಟರೆ ಅವರಿಗೆ ತುಂಬ ಏನಂದ್ರೆ ಅನುಕೂಲ ಆಗ್ತದೆ. ಭಾರತೀಯವರ ಈ ನ್ಯಾಪ್ಕಿನ್ ತಯಾರಿಕಾ ಘಟಕದಲ್ಲಿ 7-8 ಜನ ಮಹಿಳೆಯರು ಉದ್ಯೋಗ ಪಡೆದಿದ್ದಾರೆ. ಕ್ಯಾಮೆರಾ ಪರ್ಸನ್ ಸುರೇಶ್ ಯಳ್ಳಾರ್ತಿ ಜೊತೆ ಮುಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ. ಭಾರತಿ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಮೇಡಮ್ ನಮಸ್ತೆ, ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ ಮೇಡಮ್. ಓಕೆ, ಏನು ಓದಿರತ್ತಾವು? ಬಿಕಾಮ್ ಓದಿದ್ದೀನಿ. ಓಕೆ, ಈ ಪ್ಯಾಡ್ನ ಮಾಡಬೇಕು, ಅದರಲ್ಲೇ ಮನೇಲೇ ತಯಾರು ಮಾಡಬಹುದು ಅಂತ ಅನ್ನೋದಕ್ಕೆ ಹೇಗೆ ಐಡಿಯಾ? ನನ್ನ ಪಿಕ್ಚರ್ ನನಗೆ ಇನ್ಸ್ಪಿರೇಷನ್ ಮೇಡಮ್. ಅದರಲ್ಲಿ ಹೇಗೆ ಹ್ಯಾಂಡ್ ಮೇಡಲ್ಲಿ ತಯಾರು ಮಾಡ್ತಾರೆ ಅಂತಂದೇಳಿ ನಾನು ತಿಳ್ಕೊಂಡೆ, ತುಂಬ ಖುಷಿ ಆಯಿತು. ಆಮೇಲೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಸ್ತ್ರೀ ಸ್ವಾಭಿಮಾನ ಅಂತ ಒಂದು ಪ್ರಾಜೆಕ್ಟ್ ಲಾಂಚ್ ಮಾಡಿದ್ರು ಅದೇ ಟೈಮ್ನಲ್ಲಿ. ಸೊ ಅದನ್ನ ನೋಡಿದಾಗ ಇದು ಬಯೋಡಿಗ್ರೇಡಬಲ್ ಪ್ಯಾಡು, ಇದು ಹೆಣ್ಮಕ್ಳಿಗೆ ತುಂಬ ಉಪಯೋಗ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನ ಸ್ಟಾರ್ಟ್ ಮಾಡಿದೆ ಮೇಡಮ್. ಅಂದರೆ ಇದನ್ನ ಟ್ರೈನಿಂಗ್ ಎಲ್ಲಿ ತಗೊಂಡ್ರಿ? ಇದಕ್ಕೆ ಹೇಗೆ ಮಾಡಬೇಕು ಏನು ಅನ್ನೋದಕ್ಕೆಲ್ಲ? ನನಗೆ ಡೆಲ್ಲಿನಲ್ಲಿ ಇದ್ರ ಬಗ್ಗೆ ಟ್ರೈನಿಂಗ್ ಎಲ್ಲ ಸಿಕ್ತು ಮೇಡಮ್. ಇದು CSC ಅಂತ ಇದೆ, ಕಾಮನ್ ಸರ್ವಿಸ್ ಸೆಂಟರ್ ಅಂತ. ಸೆಂಟ್ರಲ್ ಗೌರ್ಮೆಂಟ್ ಒಂದು ಪ್ರಾಜೆಕ್ಟ್ ಇದೆ. ಅದರಲ್ಲಿ ನಾವು ಕೈಯಿಂದನೇ ಸ್ಯಾನಿಟರಿ ಪ್ಯಾಡ್ನ ಹ್ಯಾಂಡ್ ಮೇಡ್ ತಯಾರು ಮಾಡ್ಬೋದು, ಹಾಗೂ ಒಂದು 8-10 ಹೆಣ್ಮಕ್ಳಿಗೆ ಇದಕ್ಕೆ ಕೆಲಸನೂ ಕೊಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ನನಗೆ ತುಂಬಾ ಇಷ್ಟ ಆಯಿತು. ಹೆಣ್ಮಕ್ಳೇ? ಹೌದು, ನನ್ನ ಜೊತೆ ಇರಲ್ಲ ಹೆಣ್ಮಕ್ಳು. ತುಂಬಾ ಬಡವ ಇರುವಂತ ಹೆಣ್ಮಕ್ಳಿಗೆ ನಾನು ಅವರಿಗೆ ಕೆಲಸ ಕೊಟ್ಟಿದ್ದೀನಿ. ಓಕೆ, ಅವರಿಗೆ ನೀವೇ ಮತ್ತೆ ಟ್ರೈನಿಂಗ್ ಕೊಟ್ರಿ? ಹೌದು ಮೇಡಮ್, ನಾನೇ ಟ್ರೈನಿಂಗ್ ಕೊಟ್ಟಿದ್ದೀನಿ. ಈಗ ಸ್ಕೂಲು ಕಾಲೇಜ್ಗೆಲ್ಲ ಹೋಗ್ತಿರಲ್ಲ, ಅಲ್ಲಿ ಇನ್ನೂ ಆ ಒಂದು ಮುಜುಗರ, ಅಂಜಿಕೆ ಇದ್ದೇ ಇದೆಯಾ? ನೀವು ಹೋಗ್ತೀರಿ, ಅಲ್ಲಿ ಹೋಗಿ ಜಾಗೃತಿ ಮೂಡಿಸೋ ಕೆಲಸ ಎಲ್ಲ ಮಾಡ್ತಾ ಇದ್ದೀರಿ? ತುಂಬಾ. ನಾನು ಅವೇರ್ನೆಸ್ ಕೊಡಕ್ ಹೋಗ್ಬೇಕಾದ್ರೆ ಎಲ್ಲ ಮಕ್ಳು ತಲೆ ಬಗ್ಗಿಸ್ಕೊಂಡು ಕುತ್ಕೊಂಡಿರ್ತಿದ್ರು. ನಾನು ಅವ್ರಿಗೆ ಹೇಗೆ ಹೇಳಬೇಕು ಅಂತ ತುಂಬಾ ನನ್ನನ್ನು ನಾನೇ ಎಜುಕೇಟ್ ಮಾಡ್ಕೊಂಡೆ. ಫಸ್ಟ್ ನಾನು ಹೇಗೆ ಮಕ್ಕಳಿಗೆ ಸರಿಯಾಗಿ ತಿಳಿಸ್ಬೇಕು ಅಂತ. ಅವಾಗ ನನ್ನ ಪೀರಿಯಡ್ಸ್ ಬಗ್ಗೆ ನಾನು ಸ್ಟೋರಿ ಹೇಳಿದಾಗ ಆ ಮಕ್ಕಳೆಲ್ಲರೂ ಓಪನ್ ಆದ್ರು. ಸೊ ಅವಾಗ ಅವ್ರದ್ದು ಇದ್ರ ಬಗ್ಗೆ ನಾನು ಕೇಳಬೇಕು, ಈ ಸ್ವಚ್ಛತೆಯನ್ನು ಕಾಪಾಡಬೇಕು, ಮುಟ್ಟಿನಲ್ಲಿ ಹೇಗೆ ಆರೋಗ್ಯವಾಗಿರ್ಬೇಕು ಅಂತ ಅವ್ರಿಗೆಲ್ಲ ತಿಳುವಳಿಕೆ ಹೇಳಿದಾಗೆ ಮಕ್ಕಳು ತುಂಬಾ ಖುಷಿ ಪಡ್ತಾರೆ. ಇವತ್ತು ನಾನೆಲ್ಲೋ ಒಂದ್ ಕಡೆ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀನಿ ಅಂದ್ರೆ ಮಕ್ಕಳೆಲ್ಲ ತುಂಬಾ ಖುಷಿ ಪಡ್ತಾರೆ. ಓಕೆ, ಬಟ್ ಪ್ಯಾಡ್ ಬಳಸ್ತಾ ಇದ್ದಾರೆ ಎಲ್ಲರೂ ಕೂಡ? ತುಂಬಾ ಜನ ಬಳಸ್ತಾ ಇದ್ದಾರೆ. ಇಮಿಡಿಯೇಟ್ಲಿ ಅವ್ರಿಗೆ ಈ ಖುಷಿ ಆಗೋದೇನಪ್ಪಾ ಅಂದ್ರೆ, ಇದು ನಂದು ನೈಸರ್ಗಿಕವಾದ ಪ್ಯಾಡ್ ಇರೋದ್ರಿಂದ ಅವ್ರಿಗೆ ಹೀಚಿಂಗು, ಇರಿಟೇಷನ್ಸ್, ರ್ಯಾಷಸ್ ಆಗಲ್ಲ. ತುಂಬಾ ಸಾಫ್ಟ್ ಫೀಲಿಂಗ್ ಇರುತ್ತೆ. ಅವ್ರ ಮಕ್ಕಳೆಲ್ಲರೂ ನಾನು ಯಾವಾಗ ಪ್ಯಾಡ್ ಬಳಸೋದು ಡೆಮೋ ಎಲ್ಲ ಮಾಡಿ ತೋರಿಸ್ಕೊಡ್ತೀನಿ ನಾನು ಅವ್ರಿಗೆ. ಮಕ್ಕಳೆಲ್ಲ ತುಂಬಾ ಖುಷಿ ಪಡ್ತಾರೆ. ನನಗೆ ಮುಟ್ಟಾಗದೆ ಗೊತ್ತಾಗಲ್ಲ. ನಮ್ಗೆ ತುಂಬಾ ಖುಷಿ ಅನಿಸ್ತಾ ಇದೆ ಮೇಡಮ್, ನೀವು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಿ. ನಂಬರ್ ಡಿಸ್ಪ್ಲೇ ಮಾಡಿದೀವಲ್ಲ, ಈಗ ಫೋನ್ ಕಾಲ್ಸ್ ಬರುತ್ತೆ, ಸ್ವಲ್ಪ ಜಾಸ್ತಿನೇ ಬೇಕು ನಮ್ಗೆ ಅಂತ ಡಿಮಾಂಡ್ ಶುರು ಆಗುತ್ತಲ್ಲ, ಏನ್ ಮಾಡ್ತೀರಾ? ಇರೋದು 6-7 ಜನ. ಮಾಡ್ತೀವಿ ಮೇಡಮ್, ಮಾಡಿಕೊಡ್ತೀವಿ. ಮಾಡ್ಕೊಡ್ತೀರಾ? ಏನಾದ್ರೂ ಹೇಳಕ್ಕಿದ್ಯಾ ಫೈನಲಿ?
ಹಾ ಮೇಡಮ್, ಏನಂತಂದ್ರೆ ನಮ್ಮ ದೇಶದಲ್ಲಿ 9,000 ಟನ್ ಅಷ್ಟು ಪ್ಲಾಸ್ಟಿಕ್ ಮುಕ್ತವಾದಂತ ಪ್ಯಾಡ್ಗಳು ತಯಾರಾಗ್ತಾ ಇದಾವೆ. ಸೊ ಇದರಿಂದ ಏನಾಗಿದೆ ಅಂತಂದ್ರೆ ನಮ್ಮ ಪರಿಸರನ ಹಾಳಾಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬ ಹೆಣ್ಮಕ್ಳು ನೈಸರ್ಗಿಕವಾದಂತ ಸ್ಯಾನಿಟರಿ ಪ್ಯಾಡ್ಗಳನ್ನ ಬಳಸಬೇಕು, ಹಾಗೂ ಅವರ ಮುಟ್ಟಿನಲ್ಲಿ ಆರೋಗ್ಯವಾಗಿರ್ಬೇಕು ಅನ್ನೋದು ನನ್ನ ಆಸೆ ಇದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ 80% ಮಹಿಳೆಯರು ಮುಟ್ಟಿನಲ್ಲಿ ಆರೋಗ್ಯವಾಗಿರ್ಲಾರ್ದಕ್ಕೆ ರೋಗಗಳು ಬರ್ತಾ ಇದೆ. ನಿಜ ನಿಜ. ನಿಮ್ಮ ಮೆಸೇಜ್ ತಲುಪಿದೆ ಈ ಮೂಲಕ. ಥ್ಯಾಂಕ್ ಯು ಭಾರತಿ ಅವರೇ, ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ. ಥ್ಯಾಂಕ್ ಯು ಮೇಡಮ್.